how to add the manure and fertilizers in the fields. Today's topic is about adding manure and fertilizers. In these topics, we are going to study how to protect the seeds we have sown and to enrich the soil fertility to absorb them and to get to make absorption of nutrients by the crops. We add the manure and fertilizers in it. While after when we add fertilizers like manure fertilizers, manure added before sowing or after sowing. It is organic material. Manure is generally it is organic one. ಅಂದರೆ ಮ್ಯಾನ್ಯೂರ್ ಅನ್ನೋದು ಯೂಶ್ವಲಿ ಮ್ಯಾನ್ಯೂರ್ ಅಂತ ರೆಫರ್ ಮಾಡೋದು ಆರ್ಗ್ಯಾನಿಕ್ ಮ್ಯಾಟೀರಿಯಲ್ ಡಿಕಂಪೋಸ್ ಮ್ಯಾಟ್ರಿಗೆ ಆರ್ಗ್ಯಾನಿಕ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವರ್ಮಿ ಕಾಂಪೋಸ್ಟ್ ಹೇಳ್ತಾರಲ್ಲ, ವರ್ಮಿ ಕಾಂಪೋಸ್ಟ್ ಆಗುತ್ತೆ. ವರ್ಮಿ ಕಾಂಪೋಸ್ಟ್ ಅನ್ನೋದಕ್ಕೆ ವರ್ಮಿ ಕಾಂಪೋಸ್ಟ್ ಆಗುತ್ತೆ. ಅಥವಾ ಈಗ ನಾರ್ಮಲಾಗಿ ಕೌ ಬಕಲು ಆಕಳ ಎಣ್ಣೆ ಅಂತ ಒಂದು ಕೌಡಂಗಿರುತ್ತಲ್ಲ, ಅದು ಡಿಕಂಪೋಸ್ ಆಗಿ ಅದರದ್ದು ವೇಸ್ಟ್ ಉಳಿದುತ್ತಲ್ಲ, ಆರ್ಗ್ಯಾನಿಕ್ ವೇಸ್ಟ್, ಅದನ್ನು ನಾವು ಫೀಲ್ಡಲ್ಲಿ ಹಾಕಿದಾಗ ಅದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದು ಫೀಲ್ಡ್ ಡಿಕಂಪೋಸ್ ಆಗಿ ಸಾಯಿಲ್ನಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಎನ್ರಿಚ್ ಮಾಡಿ ಸಾಯಿಲ್ ಫರ್ಟಿಲಿಟಿ ಹೆಚ್ಚಿಗೆ ಮಾಡುತ್ತೆ ಮತ್ತು ಹ್ಯೂಮಸ್ ಕೂಡ ಆ್ಯಡ್ ಮಾಡುತ್ತೆ. ಹೀಗಾಗಿ ಅದನ್ನು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ. ಫರ್ಟಿಲೈಸರ್ಸ್ ಅಂದರೆ ಇದು ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಆ್ಯಡ್ ಮಾಡ್ತೀವಿ. ಅಂದರೆ ಇದು ಫ್ಯಾಕ್ಟ್ರಿಯಲ್ಲಿ ತಯಾರಿಸುವಂಥ ಕೆಮಿಕಲ್ಸ್ ಏನಂತ ಫರ್ಟಿಲೈಸರ್ಸ್ ಅಂತ. ಈ ಫರ್ಟಿಲೈಸರ್ಸ್ ನಾವು ಯಾವಾಗ ಆ್ಯಡ್ ಮಾಡ್ತೀವಿ ಅಂದರೆ ಟು ಮೇಕ್ ಫರ್ಟಿಲೈಸರ್ಸ್. ಅಂದರೆ ಈ ಫರ್ಟಿಲೈಸರ್ಸ್ ಯಾವ ಥರ ಇರುತ್ತೆ ಅಂದರೆ ಅಮೋನಿಯಂ ಸಲ್ಫೇಟ್, ಪೊಟ್ಯಾಶ್, NPK, ಹಾಗೆ ಈ ರೀತಿ ಡಿಫ್ರೆಂಟ್ ಇವುಗಳನ್ನು ಫರ್ಟಿಲೈಸರ್ಸ್ ಆಗಿ ಯೂಸ್ ಮಾಡ್ತೀವಿ. NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್. ಈ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಈ ಮೂರು ಎಲಿಮೆಂಟ್ಸ್ಗಳು ಪ್ಲ್ಯಾಂಟ್ಸ್ಗೆ ತುಂಬ ಇಂಪಾರ್ಟೆಂಟ್. ಈ ಒಂದು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ನಿಂದ ಪ್ಲ್ಯಾಂಟ್ಸಲ್ಲಿ ನ್ಯೂಟ್ರಿಯೆಂಟ್ಸ್ ಕ್ವಾಂಟಿಟಿ ಹೆಚ್ಚಾಗುತ್ತೆ. ಹೌದಾ? ಈ ನೈಟ್ರೋಜನ್ ಅಂತ ಪ್ಲ್ಯಾಂಟ್ಸಿಗೆ ಬೇಕೇ ಬೇಕು. ಲೆಗ್ಯೂಮಿನಸ್ ಪ್ಲ್ಯಾಂಟ್ಸ್ ಬೆಳೆಯೋದಕ್ಕೆ ನೈಟ್ರೋಜನ್ ಇಸ್ ವೆರಿ ಇಂಪಾರ್ಟೆಂಟ್. ಫಾಸ್ಫರಸ್, ಪೊಟ್ಯಾಷಿಯಮ್ ಇಸ್ ಎಸೆನ್ಷಿಯಲ್ ಫಾರ್ ಇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಹೀಗಾಗಿ ಅಮೋನಿಯಂ ಸಲ್ಫೇಟ್ ಮತ್ತು ಪೊಟ್ಯಾಶ್ ಇದು ಆ್ಯಸ್ ಫರ್ಟಿಲೈಸರಾಗಿ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಮ್ಯಾನ್ಯೂರ್ ಅಂದರೆ ದ ಪ್ರೊಸೆಸ್ ಆಫ್ ಆ್ಯಡಿಂಗ್ ಮ್ಯಾನ್ಯೂರ್ ಇನ್ ದ ಕ್ರಾಪ್ಸ್ ಆರ್ ಫೀಲ್ಡ್, ದಟ್ ಈಸ್ ಕಾಲ್ಡ್ ಮ್ಯಾನ್ಯೂರ್ ಅಂತ ಹೇಳ್ಬೋದು. ಮ್ಯಾನ್ಯೂರ್ ಅಂತ ಹೇಳ್ಬೋದು. ನಾವು ಆವಾಗಲೇ ಹೇಳಿದಾಗ ಮ್ಯಾನ್ಯೂರಿಂದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇರುತ್ತೆ. ಅಂದರೆ ಏನು, ಈಗ ಕೌಡಂಗ ಅಥವಾ ಬಯೋ ವೇಸ್ಟ್ ಏನೇ ಇರುತ್ತಲ್ಲ, ಅದನ್ನು ಡಿಕಂಪೋಸ್ ಆಗಿರುವಂಥ ಮ್ಯಾಟ್ರಿಗೆ ಏನು ಮಾಡ್ತಾರೆ, ನಮಗೆ ಮ್ಯಾನ್ಯೂರ್ ಅಂತ ಹೇಳ್ತಾರೆ. ಈ ಮ್ಯಾನ್ಯೂರ್ ಆ್ಯಡ್ ಮಾಡಿದಾಗ ಸಾಯಿಲಲ್ಲಿ ಫರ್ಟಿಲಿಟಿ ಹೆಚ್ಚಾಗುತ್ತೆ. ಫರ್ಟಿಲಿಟಿ ಎನ್ರಿಚ್ಡ್ ಆಗುತ್ತೆ. ನ್ಯೂಟ್ರಿಯೆಂಟ್ ಕ್ವಾಲಿಟಿ ಅಬ್ಸಾರ್ಪ್ಷನ್ ಮತ್ತು ಕ್ವಾಂಟಿಟಿ ಆಲ್ಸೋ ಎನ್ಹಾನ್ಸ್ಡ್. ಅಂದರೆ ಇವೆರಡು ಫ್ಯಾಕ್ಟರನ್ನು ನಾವು ಜಾಸ್ತಿ ನೋಡ್ಬೋದು. ಇದೇ ರೀತಿ ಫರ್ಟಿಲೈಸರ್ಸ್ ಮತ್ತು ಮ್ಯಾನ್ಯೂರ್ ಕೆಲಸ ಇದೇ ಆಗಿರುತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ 2-3 ಪಾಯಿಂಟ್ಸ್. ಯೂಶ್ವಲಿ ಮ್ಯಾನ್ಯೂರ್ ಅಲ್ಲಿ ಬಹಳಷ್ಟು ಟೈಪ್ಸ್ ಬರುತ್ತೆ ಆರ್ಗ್ಯಾನಿಕ್ ಮ್ಯಾನ್ಯೂರಲ್ಲಿ. ಈಗ ಯೂಶ್ವಲಿ ಹೇಳ್ಬೇಕಂತ ನೆಕ್ಸ್ಟ್ ನೋಡಬೇಕಾದ್ರೆ ಮ್ಯಾನ್ಯೂರ್ ಅಂದರೆ ಆರ್ಗ್ಯಾನಿಕ್ ವೇಸ್ಟ್, ಫಾರ್ಮ್ ಆಫ್ಟರ್ ಡಿಕಂಪೋಸಿಷನ್. Region of bio waste
that is problem dried plant waste left out uh, left out materials. ಇದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದರೆ ಡೆಫಿನೇಷನ್ ಆಗುತ್ತೆ. ಫರ್ಟಿಲೈಸರ್ inorganic chemical prepared in factory laboratories which are added or sprayed in the fields. Example, ammonium sulfate, potash, NPK. These three examples are very important in this point. Inorganic chemicals prepared in factory laboratories which are added or sprayed in the fields, that is all called as fertilizer. Usually these two components make the crop yield enriched. If a farmer wants to make more yield on his crops, then he add manure and fertilizers compulsorily to get the more yield from the crops. And you have also heard about the term vermicompost in your previous classes. Usually you know this process very well. That is how by degrading the bio waste or organic material waste, that is the unused food skins, vegetables and other organic waste matter which is left out in the fields or any other environment. There we collect all this organic matter and we decompose in the soil, and we mix up in the soil and we late after 3-4 weeks to decompose this. After 3-4 weeks converts to vermicompost. You have made this vermicompost in your schools or in homes. Usually farmers make this in the fields to make the manure. Usually these chemical fertilizers are very harmful. If we add more fertilizers in the soil frequently, it makes the soil so much unfertile that it lost its own natural property of growing the crops. And even fertilizer ಏನು ಮಾಡುತ್ತೆ ಅಂದರೆ ವಾಟರ್ ಪೊಲ್ಯೂಷನ್ ಕೂಡ ಕಾರಣ. ಇವತ್ತಿನ ಟೈಮಲ್ಲಿ ಒಂದು ಇನಾರ್ಗಾನಿಕ್ ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಮಾಡಿದೆ ಅಂದರೆ ಮಣ್ಣಿನ ಫರ್ಟಿಲಿಟಿ ಅಂದರೆ ಇಟ್ಸ್ ಗುಡ್ ಕ್ವಾಲಿಟಿ ಆಫ್ ಗ್ರೋತ್ ಆಫ್ ಪ್ಲಾಂಟ್ಸ್ ಅದೇನು ಮಾಡುತ್ತೆ, ರೆಡ್ಯೂಸ್ ಮಾಡ್ತಾ ಇದೆ. ಮಣ್ಣಿನಲ್ಲಿ ಏನಾಗುತ್ತೆ, ಎಸಿಡಿಕ್ ಕಂಟೆಂಟ್ ಜಾಸ್ತಿ ಆಗಿದೆ, ಅಂದರೆ ನೈಟ್ರೋಜನ್ ಅಮೋನಿಯಂ ಕಂಟೆಂಟ್ ಜಾಸ್ತಿ ಆಗಿ ಅದು ನೇಚರಲಿ ವಾಪಸ್ ಡಿಕಂಪೋಸ್ ಆಗೋದಿಲ್ಲ. ಇನಾರ್ಗಾನಿಕ್ ಸಾಲ್ಟ್ಸ್ ಆರ್ ನಾಟ್ ಈಸಿಲಿ extracted from the soil. This makes the soil less fertile and less nutrient, which makes the fields unable to grow others. ಇಷ್ಟೇ ಅಲ್ಲದೆ ಇದು ಪೊಲ್ಯೂಷನ್ ಕೂಡ ಕಾರಣ ಮಾಡಿ. ಯಾಕಂದರೆ ಈ ಕೆಮಿಕಲ್ ಫರ್ಟಿಲೈಸರ್ ಫ್ಯಾಕ್ಟ್ರಿಯಲ್ಲಿ ಏನು ತಯಾರು ಮಾಡ್ತಾರಲ್ಲ, ಅದು ಕೆಮಿಕಲ್ ಫರ್ಟಿಲೈಸರ್ ತಯಾರು ಮಾಡ್ತಾ ಅಷ್ಟೇ ಲೆಫ್ಟ್ ವೇಸ್ಟ್ ಇರುತ್ತಲ್ಲ, ಅದು ಈಸಿಲಿ ಆಗಿ ಅವ್ರು ಏನು ಮಾಡ್ತಾರೆ, ವಾಟ್ರಲ್ಲಿ ಎಮಿಟ್ ಮಾಡ್ತಾರೆ, ವಾಟರ್ ಬಾಡೀಸಲ್ಲಿ.
ಫ್ಲೋ ಮಾಡೋದು, ವಾಟರ್ ಬಾಡೀಸಲ್ಲಿ ಎಮಿಟ್ ಮಾಡಿಬಿಡ್ತಾರೆ. ಇದರಿಂದ ವಾಟರ್ ವಾಟರ್ ಆಲ್ಸೋ ಹ್ಯಾವಿಂಗ್ ವಾಟರ್ ಬಿಕಮ್ಸ್ ಡರ್ಟಿ. ಅಂದರೆ ಈ ಕೆಮಿಕಲ್ ಫರ್ಟಿಲೈಸರ್ ಡಿಫ್ರೆಂಟ್ ಕೆಮಿಕಲ್ಸನ್ನು ತಯಾರು ಮಾಡಿದಾಗ ಬೇರೆ ಬೇರೆ ರೀಜನ್ಸ್ ಆ್ಯಡ್ ಮಾಡಿದಾಗ ಅದನ್ನು ಅವು ರಿಲೀಸ್ ಮಾಡಿದಾಗ ಹಾರ್ಮ್ಫುಲ್ ವಾಟರ್ ಬಾಡೀಸಲ್ಲಿ ವಾಟರ್ ಬಾಡಿ ಲೂಸಸ್ ಇಟ್ಸ್ ಕ್ವಾಲಿಟಿ ಆ್ಯಂಡ್ ಬಿಕಮ್ಸ್ ಡರ್ಟಿ ಆ್ಯಂಡ್ ದ ಆರ್ಗನಿಸಮ್ಸ್, ಅದರಲ್ಲಿ ಬದುಕುವಂಥ ಜೀವಿಗಳೇನಿರುತ್ತೆ ಅವನು ಕೂಡ ಬದುಕೋಕ್ಕಾಗಲ್ಲ, ಸತ್ತೋಗಿರ್ತಾರೆ. ಒಂದು ಮೇನ್ ಡಿಸಡ್ವಾಂಟೇಜಸ್ ಇದು ಫರ್ಟಿಲೈಸರ್ ಬಗ್ಗೆ ಹೇಳಬೇಕಾದ್ರೆ. ಅದು ಬಿಟ್ಟರೆ ಇಲ್ಲಿವರೆಗೂ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮೇಲೆ ಯಾವುದೇ ಒಂದು ಡಿಸಡ್ವಾಂಟೇಜ್ ಅನ್ನೋದು ಬಂದಿಲ್ಲ. ಸೈಂಟಿಫಿಕ್ ಆಗಿ ಹೇಳಬೇಕಾದ್ರೆ ಮ್ಯಾನ್ಯೂರ್ ಇಸ್ ವೆರಿ ಗುಡ್, ಬೆಟರ್ ದೆನ್ ಫರ್ಟಿಲೈಸರ್ಸ್. ಆ್ಯಂಡ್ these days we are heard about organic farming, using the organic fertilizers and manure to avoid these chemical fertilizers. ಈ ಎರಡು ಪಾಯಿಂಟ್ಗಳನ್ನು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇನ್ ದಿಸ್ ವೇ you can write all the points differently when there is asked about the question about manure and fertilizers. ಅಂದರೆ ಈ ಕಂಟಿನ್ಯೂಸ್ ಆಗಿ ಈಗ ಒಂದು ವರ್ಷದಲ್ಲಿ ಒಂದು ಫಾರ್ಮರು ಕಂಟಿನ್ಯೂಸ್ ಆಗಿ ಬೆಳೀತಾ ಹೋದರೆ ಈ ವಿಲ್ ನಾಟ್ ಈ ಮೇಕ್ ದ ಸಾಯಿಲ್ ಲೆಸ್ ಫರ್ಟೈಲ್ ಆ್ಯಂಡ್ ಲಾಸ್ ಆಫ್ ನ್ಯೂಟ್ರಿಯೆಂಟ್ಸ್. ಈಗ ಒಂದು ಈ ಫೀಲ್ಡಲ್ಲಿ ಸೇಮ್ ಕ್ರಾಪ್ ಇಯರ್ಲಿ ಬೆಳಿತಾನೆ. ಒಂದು ವರ್ಷ ಇಡೀ ವರ್ಷ ಫೀಲ್ಡ್ ಖಾಲಿ ಇಡೋದಿಲ್ಲ, ಇಡೀ ವರ್ಷ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಏನೋ ಒಂದು ಕ್ರಾಪ್ಸ್ ಬೆಳಿತಾನೆ ಹೋಗ್ತಾ ಇದ್ದಾನೆ. ಈ ಕಲ್ಟಿವೇಟ್ ಕ್ರಾಪ್ಸ್ ಕಂಟಿನ್ಯೂಸ್ಲಿ ಅಂದರೆ ಸೀಸನ್ ವೈಸ್ ಕ್ರಾಪ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ಬೆಳೀತಾ ಹೋಗ್ತಾನೆ. ಹಾಗಾಗಿ ಏನಾಗುತ್ತೆ, ಮಣ್ಣಿನ ಒಂದು ಫರ್ಟಿಲಿಟಿ ಏನು ಮಾಡುತ್ತೆ, ಮಣ್ಣಿನ ಫರ್ಟಿಲಿಟಿ ಡೇ ಬೈ ಡೇ ಕಮ್ಮಿ ಆಗೋದಾಗುತ್ತೆ. ಯಾಕಂದರೆ ಮಣ್ಣಿನಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಪ್ಲಾಂಟ್ಸ್ ಅಬ್ಸರ್ವ್ ಮಾಡಿದ ಏನಾಗುತ್ತೆ, ಇಟ್ ಲೂಸಸ್ ಇಟ್ಸ್ ಫರ್ಟಿಲಿಟಿ, ಸಾಯಿಲ್ ಕ್ವಾಲಿಟಿ ಲೂಸಸ್ ಇಟ್ಸ್ ಪ್ರಾಪರ್ಟೀಸ್. ಸೊ ಅದಕ್ಕೆ ಏನು ಮಾಡ್ತಾರೆ, ಕೆಲವೊಂದು ಫಾರ್ಮರ್ಸು ಕ್ರಾಪ್ ರೊಟೇಷನ್ ಅನ್ನೋ ಮೆಥಡನ್ನು ಯೂಸ್ ಮಾಡ್ತಾರೆ. ಕ್ರಾಪ್ ರೊಟೇಷನ್ ಯೂಸ್ ಮಾಡ್ತಾರೆ ಕೆಲವೊಂದು ಮೆಥಡ್ಸ್ ಟು ಸೇವ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಕ್ರಾಪ್ ರೊಟೇಷನ್ ಮೆಥಡ್ ಯೂಸ್ ಮಾಡ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಟ್ರಿಯಲ್ಲಿ ಮೊದಲು ಒಂದು ಸೀಸನಲ್ಲಿ ಅವರು ದೇ ಗ್ರೋ ಅವ್ರೇನು ಮಾಡ್ತಾರೆ, ಲೆಗ್ಯುಮಿನಸ್ ಪ್ಲಾಂಟ್ಸ್ ಬೆಳೆಸ್ತಾರೆ. ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂದರೆ ಲೈಕ್ ವಾಟ್ ವಿ ಈಟ್ ದ ಸೀಡ್ಸ್ ಲೈಕ್ ಮೂಂಗ್ ದಾಲ್, ತೂರ್ ದಾಲ್, ಮಸೂರ್ ದಾಲ್, ಇವುಗಳನ್ನು ಏನು ಮಾಡ್ತಾರೆ, ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರೀತಾರೆ. These leguminous plants are rich in nitrogen and phosphorus, and so these leguminous plants are grown in initial stage, that is initial stage of monsoon. ಅದೇ ರೀತಿ ನೆಕ್ಸ್ಟ್ ಇದಾದ ತಕ್ಷಣ ಲೆಗ್ಯುಮಿನಸ್ ಪ್ಲಾಂಟ್ಸ್ ಮೆಚೂರ್ ಆಗಿ ಹಾರ್ವೆಸ್ಟ್ ಆಗುತ್ತೆ. ಇದು ನೆಕ್ಸ್ಟ್ ಸೀಸನಲ್ಲಿ ಅವ್ರು ಏನು ಮಾಡ್ತಾರೆ, ವೀಟ್ ಗ್ರೋ ಮಾಡ್ತಾರೆ. ಅಥವಾ ಬೇರೆ ಬೇರೆ ಬಾರ್ಲಿ, ಈ ಥರ ಸೀಸ್ನಲ್ ಆಗಿ ಕ್ರಾಪ್ ರೊಟೇಷನ್ ಒಂದು ಸೀಸನಲ್ಲಿ ಇದು ಮಾಡ್ತಾರೆ, ನೆಕ್ಸ್ಟ್ ಸೀಸನಲ್ಲಿ ಈ ರೀತಿ ಕ್ರಾಪ್ ರೊಟೇಷನಿಂದ ಸಾಯಿಲ್ ನ್ಯೂಟ್ರಿಯೆಂಟ್ಸ್ ರಿಟೇನ್ ಆಗುತ್ತೆ. ಯಾಕಂದರೆ ಎವ್ರಿ ಕ್ರಾಪ್ ಹ್ಯಾಸ್ ಇಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್. ವೀಟಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನಿಮಗೆ ಲೆಗ್ಯುಮಿನಸ್ ಪ್ಲಾಂಟ್ಸಲ್ಲಿ ಸಿಗೋದಿಲ್ಲ, ಅದರಲ್ಲಿ ಸಿಗುವಂಥ ಪ್ಲಾಂಟ್ಸ್ ಮೇಜು ಅಥವಾ ಮೆಕ್ಕೆಜೋಳ ಬೇರೆ ಅಥವಾ ಯಾವುದೋ ಕ್ರಾಪ್ಸಲ್ಲಿ ಸಿಗೋದಿಲ್ಲ. ಎವ್ರಿ ಕ್ರಾಪ್ ಹ್ಯಾಸ್ different type of nutrients to grow, and soil properties also it matters in this. ಈಗ ಮೇನ್ಲಿ ಫರ್ಟಿಲೈಸರನ್ನು ಯೂಸ್ ಮಾಡಿ ಗ್ರೋ ಮಾಡೋಂಥ ಕ್ರಾಪ್ಸ್ ಯಾವುದು ಇದ್ದರೆ, ನಮ್ಮ ಮೇಜರ್ ಇಂಡಿಯಾದಲ್ಲಿ ನಾವು ಮೇಜರಾಗಿ ಬೆಳೆಯುವಂಥ ಕ್ರಾಪ್ಸ್ ಅಂದರೆ ಫರ್ಟಿಲೈಸರ್ಸ್ಗಳನ್ನು ಆ್ಯಡ್ ಮಾಡ್ತಾ ಮೇಜರಾಗಿ ಬೆಳೆಯುವಂಥ ಕ್ರಾಪ್ಸ್ ಅಂದರೆ ಪ್ಯಾಡಿ, ವೀಟ್ ಆ್ಯಂಡ್ ಮೇಜ್ ಅಂದರೆ ಮೆಕ್ಕೆಜೋಳ, ಆನ್ಲೈನ್ ತಿಂತಿರಲ್ಲ ಬುಟ್ಟ, ಅದನ್ನು ಮೇಜ್ ಅಂತ. ಈ ಮೂರು ಮೇಜರಾಗಿ ಬೆಳೆಯುವಂಥ ಕ್ರಾಪ್ಸ್ ಅಂದರೆ ಯೂಸಿಂಗ್ ಫರ್ಟಿಲೈಸರ್ಸ್ ಆ್ಯಂಡ್ ಮ್ಯಾನ್ಯೂರ್. ಪ್ಯಾಡಿ ಅಂದರೆ ಇದರಲ್ಲಿ ಭಾಳಷ್ಟು ವೆರೈಟೀಸ್ ಬರುತ್ತೆ, ಡಿಫ್ರೆಂಟ್ ವೆರೈಟೀಸ್ ನೋಡಿರ್ತೀವಿ ನೀವು. ಪ್ಯಾಡಿ ಅಂದರೆ ಭತ್ತ, ಏನು ರೈಸ್ ಊಟ ಮಾಡ್ತಿರಲ್ಲ ಅದನ್ನು ಪ್ಯಾಡಿ ಅಂತ ಕರೀತಾರೆ. ಇದು wheat also has many types. It has no variety still, but in today's scientists confirm wheat is also may have varieties still.
ಈಗ ಈ ಮೂರು ಮೇಜರ್ ಕ್ರಾಪ್ಸ್ಗಳನ್ನು ಫರ್ಟಿಲೈಸರ್ಸ್ ಆ್ಯಡ್ ಮಾಡ್ತಾರೆ ಈ ಒಂದು ಕ್ರಾಪಿಗೆ. ಇದರಿಂದ ಬೆಸ್ಟ್ ಮೆಥಡ್ ಏನಂದರೆ ಈಗ ಹೇಳೋದಾಗಿ ಕ್ರಾಪ್ ರೊಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಒಂದು ಕ್ರಾಪ್ ರೊಟೇಷನ್ ಮಾಡೋದ್ರಿಂದ ಸಾಯಿಲ್ ಫರ್ಟಿಲಿಟಿ ಹಾಗೂ ಮತ್ತು ಅದರದ್ದು ಪ್ರಾಪರ್ಟೀಸ್ ನಾವೇನು ಮಾಡ್ತೀವಿ ಸೇವ್ ಮಾಡ್ಬೋದು. ಅಂದರೆ ನ್ಯೂಟ್ರಿಯೆಂಟ್ಸ್ ರೆಪ್ಲಿನೇಷನ್ ಆಗೋದು ಇದನ್ನು ರೊಟೇಟ್ ಮಾಡೋದ್ರಿಂದ ಇದು ಆಗೋದು ಈಕ್ವಲ್ ಆಗಿ ಮೇಂಟೈನ್ ಆಗುತ್ತೆ. ಇನ್ನು ಮುಂದೆ ಇದರ ಮತ್ತೆ ಏನು ಒಂದು ಈಗ ಫಾರ್ ಎಕ್ಸಾಂಪಲ್ ನೀವು ಕನ್ಸಿಡರ್ ಮೂರು ಪ್ಲ್ಯಾಂಟನ್ನು ಕನ್ಸಿಡರ್ ಮಾಡಿ, ಮೂರು ಪ್ಲ್ಯಾಂಟನ್ನು ಕನ್ಸಿಡರ್ ಮಾಡೋಣ. ಈ ಮೂರು ಸೇಮ್ ಥರ ಪ್ಲ್ಯಾಂಟ್ ಇದೆ, ಮೂರು ಸೇಮ್ ಪ್ಲ್ಯಾಂಟ್, ಈ ಮೂರು ಸೇಮ್ ಥರದ ಪ್ಲ್ಯಾಂಟ್ಸ್ ಇದೆ. ಇದರಲ್ಲಿ ಒಂದರಲ್ಲಿ ನೀವು ಇದರ ಎ ಪ್ಲ್ಯಾಂಟ್ ಏನಲ್ಲಿ ಮ್ಯಾನ್ಯೂರ್ಗೂ ಎಲ್ಲ ನೀರು ಈ ಆ್ಯಡ್ ಫರ್ಟಿಲೈಸರ್ ಮ್ಯಾನ್ಯೂರ್ ಆ್ಯಂಡ್ ಅದರ್ ಎಸೆನ್ಷಿಯಲ್ ಐಟಮ್ಸ್ ನೀಡೆಡ್ ಫಾರ್ ದಿಸ್ ಪ್ಲ್ಯಾಂಟ್. ಆಮೇಲೆ ಬಿನಲ್ಲಿ ಡೋಂಟ್ ಆ್ಯಡ್ ಇದರಲ್ಲಿ ಸ್ವಲ್ಪ ಯೂರಿಯಾ ಹಾಕಿ, ಇದರಲ್ಲಿ ಮ್ಯಾನ್ಯೂರ್ ಹಾಕಿ ಯೂರಿಯಾ ಹಾಕಿ ಎವ್ರಿಥಿಂಗ್ ಇಟ್ ಶುಡ್ ಬಿ ನೀಡೆಡ್ ಆ್ಯಡೆಡ್ ಇಯರ್. ಇದರಲ್ಲಿ ಓನ್ಲಿ ಯೂರಿಯಾ ಹಾಕಿ ವಾಟರ್ ಹಾಕಿ ಬಿಡ್ಬಿಡಿ. ಇದರಲ್ಲಿ ಏನು ಹಾಕ್ಲಿಕ್ಕೆ ಹೋಗ್ಬೇಡ. ಅಂದರೆ ಸಿ ಪ್ಲ್ಯಾಂಟಲ್ಲಿ ಏನು ಹಾಕ್ಲಿಕ್ಕೆ ಹೋಗ್ಬೇಡ. ಅಂದರೆ ಯು ಟೇಕ್ ಪ್ಲ್ಯಾಂಟ್ಸ್ ಆ್ಯಂಡ್ ಅಬ್ಸರ್ವ್ ದಿಸ್ ಫಾರ್ ಫ್ಯೂ ಡೇಸ್ ಅಬ್ಸರ್ವ್ ಮಾಡಿ ಇದರಲ್ಲಿ ಯಾವ ಪ್ಲ್ಯಾಂಟ್ಸ್ಗೆ ಮೂರದರಲ್ಲಿ ಯಾವ ಪ್ಲ್ಯಾಂಟ್ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಇದು ಜಸ್ಟ್ ವೆನ್ ವಿ ಗ್ರೋ, ವೆನ್ ವಿ ಹ್ಯಾವ್ sown here, it is small plant. After a few days or few weeks, when you observe again these three plants, we have different observations in each condition. ಮೂರರಲ್ಲಿ ಡಿಫ್ರೆಂಟ್ ಕಂಡೀಷನ್ಸ್ ನಿಮ್ಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಈಗ ಫಸ್ಟ್ ನಾನು ಹೇಳ್ತೀನಿ ಆನ್ಸರ್. ಏನಲ್ಲಿ ಎ ಹ್ಯಾಸ್ ಬೆಟರ್ ಗ್ರೋತ್, ಅಂದರೆ ಎ ಚೆನ್ನಾಗಿ ಈ ಪ್ಲ್ಯಾಂಟ್ ಏನಲ್ಲಿರುವಂಥದ್ದು ಚೆನ್ನಾಗಿ ಬೆಳೆದಿರುತ್ತೆ. ಯಾಕಂದರೆ ಇಟ್ ಹ್ಯಾಸ್ ಗಾಟ್ ನ್ಯೂಟ್ರಿಯೆಂಟ್ಸ್, ವಾಟರ್ ಆ್ಯಂಡ್ ಅದರ್ ಮ್ಯಾನ್ಯೂರ್ ಫರ್ಟಿಲೈಸರ್ಸ್ to grow and has suitable climatic conditions, so it has grown well. B ಯಲ್ಲಿ moderate growth ಇರುತ್ತೆ. ಅಂದರೆ ಕಂಪೇರ್ ಟು ಎ it has been grown moderately. ಅಂದರೆ ಇದು it has got water and only urea, that is simple one manure fertilizers. But in C the growth is very slow. Very slow, because you only water the plants, you doesn't add manure or any other suitable fertilizers or something, so you only watered and left out. So depending upon these three observations of plants, you can tell that how important the adding of manure and fertilizers to the any plant to grow. ಅಂದರೆ ಈ ಒಂದು ನ್ಯೂಟ್ರಿಯೆಂಟ್ಸ್ ಅಬ್ಸರ್ಪ್ಷನ್ ಯಾವ ಪ್ಲ್ಯಾಂಟಿಗೆ ಚೆನ್ನಾಗಿ ಸಿಗುತ್ತೋ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ನಿಮಗೆ ತಿಳ್ಕೊಳ್ಳಿ. ಈಗ ಕೆಲವೊಂದು ಡಿಫ್ರೆನ್ಸನ್ನು ನೋಡೋಣ ಮ್ಯಾನ್ಯೂರ್ ಮತ್ತು ಫರ್ಟಿಲೈಸರ್ ನಡುವೆ. ಈ ಒಂದು ಡಿಫ್ರೆನ್ಸಸ್ ಈ ಡಿಫ್ರೆನ್ಸಸ್ ಪಾಯಿಂಟ್ ನಿಮಗೆ ವೆರಿ ಎಕ್ಸಾಮಲ್ಲಿ ಕೂಡ ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಮ್ಯಾನ್ಯೂರ್ ಫರ್ಟಿಲೈಸರ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಕೇಳೋದಾದ ಕ್ವಶನ್. ಈ ಒಂದು ಪಾಯಿಂಟ್ಸ್ಗಳನ್ನು ನಿಮಗೆ ಹೆಲ್ಪ್ ಆಗುತ್ತೆ. ಮ್ಯಾನ್ಯೂರ್ ಅನ್ನೋದು ಆರ್ಗ್ಯಾನಿಕ್ ಡಿಕಂಪೋಸ್ಡ್ ಮ್ಯಾಟರ್ produced manure is obtained by the decomposition of organic waste matter.
waste matter. Fertilizer is made by inorganic salts. Fertilizer is prepared from inorganic salt. Second point andre it can second point manure is prepared in fields. Manure is prepared in fields. ಅಂದರೆ we can make this manure in fields. ಅಂದರೆ ಹೊಲದಲ್ಲಿ ಕೂಡ ಇದನ್ನು ತಯಾರು ಮಾಡಬಹುದು. ಇದು ಫ್ಯಾಕ್ಟ್ರಿಯಲ್ಲಿ ಮಾಡ್ತಾರೆ. ಇಟ್ ಇಸ್ ಪ್ರಿಪೇರ್ಡ್ ಇನ್ ಲ್ಯಾಬೊರೇಟರಿ ಆರ್ ಫ್ಯಾಕ್ಟ್ರೀಸ್. Prepared in factories. Third point, manure produces more humus in the soil. ಅಂದರೆ ಹ್ಯೂಮಸ್ ಈಗ ಟಾಪ್ ಲೇಯರ್, ಅಂದರೆ ಟಾಪ್ ಸಾಯಿಲ್ ಲೇಯರ್ ಇದೆ. ಈ ಒಂದು ಹ್ಯೂಮಸ್ ಇರೋದ್ರಿಂದನೇ ಸಾಯಿಲ್ಸ್ಗಳು ಪ್ಲ್ಯಾಂಟ್ಸ್ ಚೆನ್ನಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹ್ಯೂಮಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗ್ರೋ ಪ್ಲ್ಯಾಂಟ್ಸ್. ಅದೇ ರೀತಿ ಫರ್ಟಿಲೈಸರ್ಸ್ ಯಾವುದೇ ಥರ ಹ್ಯೂಮಸನ್ನು ಆ್ಯಡ್ ಮಾಡಬೇಕು. ಫರ್ಟಿಲೈಸರ್ does not add any humus. Does not add any humus. ಇನ್ನೊಂದು manure is relatively less rich in plant nutrients. Fertilizers are rich in plant nutrients like potassium, phosphorus and nitrogen. More and the same, they have some differences. That's why we call manure and fertilizers separately. Don't confuse with manure and fertilizers. They are not the same in every way. You see that manure is obtained by decomposition of organic waste matter. That is what as I said before, manure ಅನ್ನೋದು ಒಂದು ಆರ್ಗ್ಯಾನಿಕ್ ವೇಸ್ಟ್ ಮ್ಯಾಟರ್. ಅಂದರೆ ನಾವು ಫಾರ್ ಎಕ್ಸಾಂಪಲ್ ನಮ್ದು ಎಕ್ಸ್ಟ್ರಾ ಬಯಾಲಜಿಕಲ್ ವೇಸ್ಟ್ ಆಯಿತು ಅಥವಾ ಎನಿಮಲ್ ವೇಸ್ಟ್ ಆಯಿತು, ಯಾವುದೇ ರೀತಿ ನಾವು ವೆಜಿಟೇಬಲ್ಸ್, ಫ್ರೂಟ್ಸು, ಏನೇ ಒಂದು ಡ್ರೈಡ್ ಲೀವ್ಸ್ ಅಥವಾ ಏನೋ ಡ್ರೈಡ್ ಲೀವ್ಸ್, ವುಡ್ಸ್, ಇವೆಲ್ಲ ಏನು ಮಾಡುತ್ತೆ, ಮಣ್ಣಿನಲ್ಲಿ ನಾವು ಹಾಕಿದಾಗ ಅವು ಮೈಕ್ರೋಬೈಲ್ ಆ್ಯಕ್ಷನ್ಸಿಂದ ಡಿಕಂಪೋಸ್ ಆಗಿ ತಯಾರಾಗೋದೇನು ಮ್ಯಾನ್ಯೂರ್ ಇರುತ್ತೆ ನೋಡಿ, ಅದನ್ನು ನಾವು ಮ್ಯಾನ್ಯೂರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ನಾವು ಯಾವ ಸಾಮಾನ್ಯವಾಗಿ ಮಣ್ಣು ಇದ್ದಲ್ಲಿ ಫೀಲ್ಡ್ ಅಂತಲ್ಲ, ಯಾವುದೇ ಅಗ್ರಿಕಲ್ಚರ್ ಫೀಲ್ಡ್ ಅಷ್ಟೇ ಅಲ್ಲ, ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ಸಣ್ಣ ಜಾಗದಲ್ಲಿ ಮಣ್ಣಿನಲ್ಲಿ ಇದನ್ನು ಹಾಕಿ ಡಿಗ್ ಮಾಡಿ ಡಿಕಂಪೋಸ್ ಮಾಡೋಕ್ಕೂ ಬರುತ್ತೆ. ಇದು ಕೂಡ ಪ್ರಿಪೇರ್ ಮಾಡ್ಬೋದು. ಅದೇ ಫರ್ಟಿಲೈಸರ್ಸಲ್ಲಿ
The fertilizer mainly to inorganic salt. These three are made by combining in specific ratio or chemical components. ಅಂದರೆ ಕೆಮಿಕಲಿ ಇನಾರ್ಗಾನಿಕ್ ಅನ್ನೋ ಸಾಲ್ಟನ್ನು ಪ್ರಿಪೇರ್ ಮಾಡಿ ಅದನ್ನು ನಾವು ಆ್ಯಸ್ ಎ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯೂರಿಯಾ ಈಸ್ ಅ ಟೈಪ್ ಆಫ್ ಫರ್ಟಿಲೈಸರ್ ಓನ್ಲಿ. Urea is fertilizer of organic compound prepared in laboratories by inorganic salts. Then ಯೂರಿಯಾ ನಾವು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅದಕ್ಕಿಂತ ಹೈಯರ್ ಕ್ಲಾಸಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಇಟ್ ಈಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟ್ರೀಸ್ ಆಫ್ ದ ಲ್ಯಾಬ್. ಯಾವುದೇ ಒಂದು ಕೆಮಿಕಲ್ ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಥವಾ ಯಾವುದೋ ಒಂದು ಲ್ಯಾಬಲ್ಲಿ ಕೂಡ ಇದನ್ನು ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿಯಾಗಿ ಮ್ಯಾನ್ಯೂರ್ ಅನ್ನೋದು ಮ್ಯಾನ್ಯೂರ್ ಹ್ಯಾಂಡ್ ಫೀಲ್ಡಲ್ಲಿ ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿ ಇದನ್ನು ಫರ್ಟಿಲೈಸರ್ ಏನು ಮಾಡ್ತಾರೆ ಫ್ಯಾಕ್ಟ್ರಿಯಲ್ಲಿ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನ್ಯೂರ್ ಪ್ರೊಡ್ಯೂಸಸ್ ಮೋರ್ ಹ್ಯೂಮಸ್ ಇನ್ ದ ಸಾಯಿಲ್. ನಾವು ಯಾವುದೇ ಹೇಳಿದ ಹ್ಯೂಮಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸಪೋರ್ಟ್ ದ ಗ್ರೋತ್ ಆಫ್ ದ ಪ್ಲಾಂಟ್ಸ್ ಅಂತ ಹೇಳ್ತಾ ಇದ್ದಲ್ಲ, ಅದೇ ರೀತಿ ಇದು ಮ್ಯಾನ್ಯೂರ್ ಕಂಟೆಂಟ್ ಭಾಳ ಇರುತ್ತೆ. ಮ್ಯಾನ್ಯೂರಲ್ಲಿ ಹ್ಯೂಮಸ್ ಎನ್ರಿಚ್ ಮಾಡೋಕ್ಕೆ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಬಟ್ ಆದರೆ ಫರ್ಟಿಲೈಸರಲ್ಲಿ ಅದು ಕೆಪಾಸಿಟಿ ಇರಲ್ಲ. ಬಿಕಾಸ್ ಇಟ್ ಇಸ್ ಇನಾರ್ಗಾನಿಕ್ ಸಾಲ್ಟ್. ಫಸ್ಟ್ ಪಾಯಿಂಟ್ ಇಟ್ ಇಸ್ ಸೆಲ್ಫ್ ಸೇಸ್. Fertilizer is only just inorganic salt added in the plants. It only gives the nutrients, not add any humus to the soil. So it is not able to produce any humus. But manure has a capacity because it is decomposed matter which gives more humidification in the soil. ಅಂದರೆ ಹ್ಯೂಮಿಫಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಸಬ್ಸ್ಟೆನ್ಸ್ನ ಮ್ಯಾನ್ಯೂರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ಆರ್ಗ್ಯಾನಿಕ್ ವೇಸ್ಟ್ ಇದೆ. ಸೊ ಆರ್ಗ್ಯಾನಿಕ್ ವೇಸ್ಟ್ ಇಸ್ ಹೆಲ್ಪ್ಫುಲ್ ಇನ್ ಪ್ರೊಡ್ಯೂಸಿಂಗ್ ದ ಹ್ಯೂಮಸ್ ಇನ್ ದ ಸಾಯಿಲ್. ನೆಕ್ಸ್ಟ್ ಮ್ಯಾನ್ಯೂರ್ ಇಸ್ ಲೆಸ್ ರಿಲೇಟಿವ್ಲಿ. ಅಂದರೆ ಇದು ಹ್ಯೂಮಸ್ ಜಾಸ್ತಿ ಇರುತ್ತೆ ಬಟ್ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇದೆ. ಅಂದರೆ ಈ ನೈಟ್ರೋಜನ್, ಪೊಟ್ಯಾಷಿಯಮ್, ಫಾಸ್ಫರಸ್ ಈ ಥರ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇದೆಯಲ್ಲ ಅದೇನು ಮಾಡುತ್ತೆ ಮ್ಯಾನ್ಯೂರಲ್ಲಿ ಕಮ್ಮಿ ಇರುತ್ತೆ. ಅಂದರೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಅದು ನೆಗ್ಲಿಜಿಬಲ್ ಇರುತ್ತೆ. ಸೊ ಇದನ್ನು ರಿಲೇಟಿವ್ಲಿ ಅಂತಂದರೆ ಕಂಪ್ಯಾರಿಟಿವ್ಲಿ ಅಂದರೆ ಇದಕ್ಕಿಂತ ಇದನ್ನು ಈ ಒಂದು ಫರ್ಟಿಲೈಸರ್ ಕಂಪೇರ್ ಮಾಡಿದ್ರೆ ಇದನ್ನು ಎಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಇದಕ್ಕೆ ರಿಲೇಟಿವ್ಲಿ ಅನ್ನೋ ಒಂದು ವರ್ಡನ್ನ ಹೇಳ್ತಾರೆ. ಲೆಸ್ ರಿಚ್ ಅಂದರೆ ಇರದೆ ಕ್ವಾಂಟಿಟಿ ಇದೆ ಬಟ್ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಈ ರೀತಿ ಮ್ಯಾನ್ಯೂರ್ಗೆ ಲೆಸ್ ರಿಲೇಟಿವ್ ಅಂತ ಹೇಳ್ಬೋದು. ಬಟ್ ಫರ್ಟಿಲೈಸರ್ಸ್ ಆರ್ ಮೇಡ್ ಇನ್ ಫ್ಯಾಕ್ಟ್ರೀಸ್ ದಟ್ ದೇ ಎನ್ರಿಚ್ ದ ನ್ಯೂಟ್ರಿಯೆಂಟ್ಸ್ ಇನ್ ದ ಪ್ಲಾಂಟ್ಸ್. ಅಂದರೆ ಫರ್ಟಿಲೈಸರ್ ಯಾವ ರೀತಿ ತಯಾರಿಸ್ತಾರೆ ಅಂದರೆ ಪ್ಲಾಂಟ್ಸ್ಗಳಲ್ಲಿ ಹಾಕಿದಾಗ ಅದ್ರ ನ್ಯೂಟ್ರಿಷನ್ ಕ್ವಾಲಿಟಿ ಹೆಚ್ಚಿಗೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್ NPK ಆಯಿತು, ಅಮೋನಿಯಂ ಸಲ್ಫೇಟ್ ಇವೆಲ್ಲ ಏನು ಮಾಡುತ್ತೆ ಪ್ಲಾಂಟ್ಸ್ನಲ್ಲಿ ನ್ಯೂಟ್ರಿಯೆಂಟ್ ಕೆಪಾಸಿಟಿ ಅಬ್ಸರ್ವ್ ಹೆಚ್ಚಿಗೆ ಮಾಡಿಸ್ತಾರೆ ಆಗ್ತದೆ. ಹಾಗಾಗಿ ಫರ್ಟಿಲೈಸರ್ಸ್ಗಳು ಜಾಸ್ತಿ ನ್ಯೂಟ್ರಿಯೆಂಟ್ ರಿಚ್ ಬಟ್ ಲೆಸ್ ಪ್ರೊಡ್ಯೂಸರ್ ಆಫ್ ಹ್ಯೂಮಸ್. ಅಂದರೆ ಹ್ಯೂಮಸ್ ಆ್ಯಡೇ ಮಾಡೋದಿಲ್ಲ, ಜಾಸ್ತಿ ನೋ ಆ್ಯಡಿಷನ್ ಆಫ್ ಹ್ಯೂಮಸ್. ರಿಲೇಟಿವ್ನೂ ಅಲ್ಲ ಕಂಪೇರಿಟಿವ್ ಯಾವುದೇ ಥರದಾಗಿ ನಾವು ಹ್ಯೂಮಸ್ ಮಾಡೋದಿಲ್ಲ ಬಟ್ ನ್ಯೂಟ್ರಿಯೆಂಟ್ ರಿಚ್ ಇರುತ್ತೆ. ಸೊ ಹಾಗಾಗಿ ಎರಡು ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್ ಕ್ರಾಪ್ಸ್. ಈಗ ಇದರಲ್ಲಿ ಇದು ಡಿಫ್ರೆನ್ಸಸ್ ನೀವು ನೋಟ್ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗಿರೋದು. ಈ ಡಿಫ್ರೆನ್ಸಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ, ಒಂದ್ಸಲ ಕರೆಕ್ಟಾಗಿ ಓದ್ಕೊಂಡ್ಬಿಡಿ. ಈಗ ನೆಕ್ಸ್ಟ್ ಬರೋದಾದರೆ ಅಡ್ವಾಂಟೇಜಸ್ ಆಫ್ ಮ್ಯಾನ್ಯೂರ್. This point is very important. ಮ್ಯಾನ್ಯೂರಿನ ಅಡ್ವಾಂಟೇಜಸ್ಗಳು ಏನು, ಈ ಒಂದು ಡಿಫ್ರೆನ್ಸಸ್ನ ನೀವು ತಿಳ್ಕೊಂತೇನು, ಹೌ ಡಸ್ ಫರ್ಟಿಲೈಸರ್ಸ್ ವರ್ಕ್ಸ್ ಆ್ಯಂಡ್ ಹೌ ಡಸ್ ಮ್ಯಾನ್ಯೂರ್ ಆಲ್ಸೋ ಡೂಸ್ ಆ್ಯಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದೆಮ್ ಇನ್ ಅಗ್ರಿಕಲ್ಚರಲ್ ಫೀಲ್ಡ್. ನೌ ವಿ ಟೇಕ್ ಅಬೌಟ್ ದ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಮ್ಯಾನ್ಯೂರ್. ಮ್ಯಾನ್ಯೂರ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊತಾ ಹೋಗ್ತಾ ಇರಿ, ಯಾಕಂದರೆ ಇದು ಕೂಡ ಇಂಪಾರ್ಟೆಂಟ್. ಮೊದಲನೇದು ಮ್ಯಾನ್ಯೂರ್ ಎನ್ಹಾನ್ಸಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ಸಾಯಿಲ್. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ ಅಂದರೆ ಈಗ ಯೂಶ್ವಲಿ ನೋಡಿ ಮ್ಯಾನ್ಯೂರ್ ಹೆಲ್ಪ್ಸ್ ಇನ್ ಹ್ಯೂಮಿಫಿಕೇಶನ್. ಅಂದರೆ ಹ್ಯೂಮಸ್ ಆ್ಯಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಸಾಯಿಲಿನಲ್ಲಿ ಫರ್ಟಿಲಿಟಿ ಹೆಚ್ಚಾಗುತ್ತೆ. ಸಾಯಿಲ್ ಫರ್ಟಿಲಿಟಿ ಹೆಚ್ಚಾದರೆ ಏನು ಮಾಡ್ತಾರೆ ವಾಟರ್ನ ಹಿಡ್ಕೊಳ್ಳೋಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ಹ್ಯೂಮಸ್ನಿಂದ ಆಲ್ರೆಡಿ ಡೈರೆಕ್ಟಾಗಿ ಮಣ್ಣಿನಕ್ಕಿಂತ ಮೊದಲು ಈ ಹ್ಯೂಮಸ್ ಏನು ಮಾಡುತ್ತೆ ಪ್ಲ್ಯಾಂಟ್ಸಿಗೆ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡುತ್ತೆ. ಹಾಗೆ ಮಣ್ಣಿನಲ್ಲಿ ಏನಾಗುತ್ತೆ ಹೆಚ್ಚಿಗೆ ನೀರು ಹಿಡ್ಕೊಳ್ಳೋ ಕೆಪಾಸಿಟಿ ಬರುತ್ತೆ. ಒಂದು ವೇಳೆ ಮಣ್ಣಿನಿಂದ ಎಲ್ಲ ಈ ನ್ಯೂಟ್ರಿಯೆಂಟ್ಸ್ ಪ್ಲ್ಯಾಂಟ್ ಹಿಡ್ಕೊಂಡ್ಬಿಟ್ರೆ ಈ ಹ್ಯೂಮಸ್ ಕಡಿಮೆ ಇದ್ದರೆ ಮಣ್ಣಿನಿಂದಲೇ ಅಬ್ಸಾರ್ಬ್ಷನ್ ಆಗೋದ್ರಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಹ್ಯೂಮಸ್ ಆ್ಯಡ್ ಮಾಡೋದು ಈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮ್ಯಾನ್ಯೂರಿಂದ ಆ್ಯಡ್ ಆಗುತ್ತೆ. ಅದು ಕಂಡೀಷನೇ ಆ್ಯಡಿಷನ್ ಆಫ್ ರಿಚ್ ಇನ್ ಹ್ಯೂಮಸ್.
ಅನ್ನು ಮಾಡುತ್ತೆ. ಇನ್ನೊಂದು, ಇಟ್ ಮೇಕ್ಸ್ ಸಾಯಿಲ್ ಪೋರಸ್. ಇಟ್ ಮೇಕ್ಸ್ ಸಾಯಿಲ್ porous. It makes soil porous due to which exchange of gases takes place. Yes, you know that the air should also travel inside the soil to exchange of gases are also very important in the soil. ಅಂದರೆ ಏನು, ಈಗ ಸಾಯಿಲ್ ಪೋರಸ್ ಸಾಯಿಲ್ ಲೂಸ್ ಆಗಿದ್ದರೆ ಅಥವಾ ಪೋರಸ್ ಆಗಿದ್ದರೆ ಮಣ್ಣಿನಲ್ಲಿ ಇರುವಂಥ ಜೀವಿಗಳು, ಫಾರ್ ಎಕ್ಸಾಂಪಲ್ ಅರ್ತ್ ವಾರ್ಮ್ಸ್ ಆಗಿರ್ಬೋದು, ಬೇರೆ ಬೇರೆ ಸಣ್ಣ ಸಣ್ಣ ಮೈಕ್ರೋಬ್ಸ್, ಸಣ್ಣ ಸಣ್ಣ ಇನ್ಸೆಕ್ಟ್ಸ್ ಆಗಿರ್ಬೋದು, ಅವೇನು ಮಾಡ್ತಾರೆ, ಸಾಯಿಲ್ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಯಾವ ಮಣ್ಣಿನಲ್ಲಿ ಇರುತ್ತೋ ಅಂಥ ಒಂದು ಆರ್ಗನ್ಸ್ಗೋಸ್ಕರ ಅಷ್ಟೇ ಅಲ್ಲದೆ ಸಾಯಿಲ್ನಲ್ಲಿ ಮಾಯ್ಶ್ಚರ್ ಕಂಟೆಂಟನ್ನು ಸರಿಯಾಗಿ ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಗ್ಯಾಸಸ್ ಎಕ್ಸ್ಚೇಂಜ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ಮ್ಯಾನ್ಯೂರ್ ಆ್ಯಡ್ ಮಾಡಿದಾಗ ಅದೇನು ಮಾಡುತ್ತೆ, ಒಳಗಡೆ ಡಿಕಂಪೋಸ್ ಆಗಿ ಪೂರ ಸಾಯಿಲಲ್ಲಿ ಪೆನೆಟ್ರೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಸಾಯಿಲನ್ನು ಪೋರಸ್ ಮಾಡುತ್ತೆ, ಲೂಸ್ ಮಾಡಿಬಿಡುತ್ತೆ, ಜಾಸ್ತಿ ಭೂಮಿಯನ್ನು ಬಿಗಿ ಹಿಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಆವಾಗ ಏನು ಮಾಡುತ್ತೆ, ಸಾಯಿಲನ್ನು ಪೋರಸ್ ಮಾಡಿ ಅಥವಾ ಸಾಯಿಲಲ್ಲಿ ಸಣ್ಣ 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 ಗಾಳಿ ಹೋಗೋ ರೀತಿಯ ಕಂಡೀಷನನ್ನು ಪ್ರೊವೈಡ್ ಮಾಡುತ್ತೆ. ಅಂದರೆ ಟೇಕ್ಸ್ ಪ್ಲೇಸ್ ಈಸಿಲಿ, ಅಂದರೆ ಈಸಿಯಾಗಿ ಗಾಳಿಯನ್ನು ಮಣ್ಣಿನಲ್ಲಿ ಓಡಾಡೋ ಆ ರೀತಿ ಕೆಲಸ ಮಾಡುತ್ತೆ, ಫಂಕ್ಷನ್. ಇಟ್ ಮೇಕ್ಸ್ ಸಾಯಿಲ್ ಪೋರಸ್, ಅಂದರೆ ಸಾಯಿಲಲ್ಲಿ ಗ್ಯಾಸ್ ಆಗಿ ಗಾಳಿನ ಚೆನ್ನಾಗಿ ಸಂಚಲನ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಈಸಿಯಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮ್ಯಾನ್ಯೂರ್. ಅದಕ್ಕೆ ಯಾವಾಗಲೂ ಫರ್ಟಿಲೈಸರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಮೊದಲು ಗೊಬ್ಬರ ಹಾಕ್ತಾರೆ. ಅಂದರೆ ಮೆನ್ಯೂರನ್ನು ಕೌಡಂಗ್ ಮ್ಯಾನ್ಯೂರ್ ಅಥವಾ ಬೇರೆ ಅವರು ಆರ್ಗ್ಯಾನಿಕ್, ಅಂದರೆ ಅವ್ರ ಫೀಲ್ಡಲ್ಲೇ ಪ್ರೊಡ್ಯೂಸ್ ಮಾಡಿದಂಥ ವರ್ಮಿ ಕಾಂಪೋಸ್ಟ್ ಮ್ಯಾನ್ಯೂರ್ ಅಥವಾ ಯಾವುದೇ ಒಂದು ಆಗಿರ್ಬೋದು, ಅದನ್ನು ಮೊದಲು ಆ್ಯಡ್ ಮಾಡ್ತಾರೆ. ಅದಾದ ತಕ್ಷಣ ಏನು ಮಾಡ್ತಾರೆ, ಫರ್ಟಿಲೈಸರ್ಸ್ಗಳನ್ನು ಎಸೆನ್ಷಿಯಲ್ ಇದ್ದರೆ ಹೊಡಿತಾರೆ, ಇಲ್ಲದ್ರೆ ಅಷ್ಟೇ ಬಿಟ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಫ್ರೆಂಡ್ಲಿ ಮೈಕ್ರೋಬ್ಸ್ ನಂಬರ್, ಇಟ್ ಇನ್ಕ್ರೀಸಸ್ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್. ಆವಾಗಲೇ ಹೇಳಿದ್ರು, ಇಟ್ ಇನ್ಕ್ರೀಸ್ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್, ಅಂದರೆ ಯೂಸ್ಫುಲ್ ಮೈಕ್ರೋಬ್ಸ್ ನಂಬರನ್ನು ಹೆಚ್ಚಿಗೆ ಮಾಡುತ್ತೆ. ಯಾಕಂದರೆ ಇಟ್ ಆಲ್ರೆಡಿ ಕಂಟೈನ್ಸ್ ದ್ಯಾಟ್ ಟೈಪ್ ಆಫ್ ಮೈಕ್ರೋಬ್ಸ್ ಇನ್ ಇಟ್. ಯಾಕಂದರೆ ಈ ಒಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ತಯಾರು ಮಾಡೋದಕ್ಕೆ ಮೇನ್ ಹೆಲ್ಪ್ ಮಾಡುವಂಥ ಆರ್ಗನಿಸಮ್ಸೇ ಈ ಒಂದು ಮೈಕ್ರೋಬ್ಸ್. ಈ ಮೈಕ್ರೋಬ್ಸ್ಗಳು ಏನು ಮಾಡ್ತವೆ, ದೇ ಡಿಕಂಪೋಸ್ ದ ಡೆಟ್ರೈಟಸ್, ಅಂದರೆ ವೇಸ್ಟ್ ಮೆಟೀರಿಯಲ್ ಡಿಕಂಪೋಸ್ ಮಾಡಿ ಅವುಗಳನ್ನ ಆರ್ಗ್ಯಾನಿಕ್ ಮ್ಯಾನ್ಯೂರಾಗಿ ಕನ್ವರ್ಟ್ ಮಾಡೋದಕ್ಕೆ ಕಾರಣನೇ ಈ ಒಂದು ಮೈಕ್ರೋಬ್ಸ್. ಇದ್ರ ಕ್ವಾಂಟಿಟಿನ ನಂಬರನ್ನು ಹೆಚ್ಚು ಮಾಡುತ್ತೆ ಈ ಮ್ಯಾನ್ಯೂರ್. ಇದು ಒಂದು ಅಡ್ವಾಂಟೇಜ್ ಇದರಿಂದ. ನೆಕ್ಸ್ಟ್ ಏನಪ್ಪ ಅಂದರೆ, ಇಟ್ ಇಂಪ್ರೂವ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್, ಅಂದರೆ ಮಣ್ಣಿನ ಒಂದು ಕ್ವಾಲಿಟಿ ಏನಿರುತ್ತಲ್ಲ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಮ್ಯಾನ್ಯೂರ್ ಹೆಲ್ಪ್ ಮಾಡುತ್ತೆ. ಇಟ್ ಇಂಪ್ರೂವ್ಸ್ ಟೆಕ್ಸ್ಚರ್ ಆಫ್ ಸಾಯಿಲ್. ಸಾಯಿಲ್ ಟೆಕ್ಸ್ಚರ್ ಇಂಪ್ರೂವ್ ಮಾಡುತ್ತೆ. ಸಾಯಿಲ್ ಟೆಕ್ಸ್ಚರ್ ಇಂಪ್ರೂವ್ ಮಾಡೋದ್ರಿಂದ ಅದರಲ್ಲಿರುವಂಥ ಅದ್ರ ಕ್ವಾಲಿಟಿ ಮತ್ತು ಅದ್ರ ಕ್ವಾಲಿಟಿ ಏನು ಮಾಡುತ್ತೆ, ಎನ್ಹಾನ್ಸ್ ಆಗಿರುತ್ತೆ. ಅದರದ್ದೊಂದು ಕಲರ್ ಆಗಿರ್ಬೋದು, ಅಥವಾ ಸಾಯಿಲ್ ಕಲರ್, ಸಾಯಿಲ್ ಕ್ವಾಲಿಟಿ, ಮತ್ತು ಸಾಯಿಲಲ್ಲಿರುವಂಥ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಅಮೌಂಟ್ ಆಫ್ ನ್ಯೂಟ್ರಿಷನ್, ಫರ್ಟಿಲಿಟಿ ರೇಟನ್ನು ಹೆಚ್ಚಿಗೆ ಮಾಡುತ್ತೆ. ಇದನ್ನ ಸಾಯಿಲ್ ಟೆಕ್ಸ್ಚರ್ ಅಷ್ಟೇ ಅಲ್ಲದೆ ಅದರೊಂದು ಟೆಕ್ಸ್ಚರ್ ಅಥವಾ ಕಲರ್ ಅಪೀರಿಯನ್ಸ್ ಕೂಡ ಎನ್ಹಾನ್ಸ್ ಆಗಿರುತ್ತೆ. ಅದನ್ನು ಮಾಡೋದಕ್ಕೆ, ಯಾಕಂದರೆ ಮ್ಯಾನ್ಯೂರ್ ಇಷ್ಟೆಲ್ಲ ಅಡ್ವಾಂಟೇಜ್ ಆಫ್ ಮ್ಯಾನ್ಯೂರ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ನೀವು ಆಗಲೇ ಡಿಫ್ರೆನ್ಸಲ್ಲಿ ನೋಡೋ ಹಾಗೆ ಮ್ಯಾನ್ಯೂರ್ ಒಂದೇ ಒಂದು ಕಾರಣಕ್ಕೆ ಎಷ್ಟೆಲ್ಲ ಅಡ್ವಾಂಟೇಜನ್ನು ಕೊಡುತ್ತೆ. ಒಂದು, ಇದು ಆರ್ಗ್ಯಾನಿಕ್. ಇಟ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಬೈ ಎನಿ ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸ್ ಇನ್ ಫ್ಯಾಕ್ಟ್ರೀಸ್. ಇಟ್ ಈಸ್ ಟೋಟಲಿ ಟೋಟಲಿ ಮೇಡ್ ಬೈ ಬಯೋಡಿಗ್ರೇಡೇಬಲ್ ವೇಸ್ಟ್, ಅಂದರೆ ಬಯೋಲಾಜಿಕಲಿ ಡಿಕಂಪೋಸ್ ಆಗಿರುವಂಥ ವೇಸ್ಟಿಂದನೇ ಇದನ್ನು ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಆ್ಯಂಡ್ ಅಡ್ವಾಂಟೇಜಸ್ ಟು ದ ಫಾರ್ಮರ್ಸ್ ಮೋರ್ ದೆನ್ ಫರ್ಟಿಲೈಸರ್ಸ್. So note down all these points and it is given in your textbook. So ಈಗ ಒಂದು ವೇಳೆ ನಿಮ್ಗೆ ಏನಾದರೂ ಇದ್ರ ಮೇಲೆ ಡೌಟ್ ಬಂದರೆ ಸೀದಾ ಕಮೆಂಟ್.
ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ನಿಮಗೆ ಒಂದು ವೇಳೆ ನಿಮ್ಗೆ ಈ ಚಾಪ್ಟ್ರಲ್ಲಿ ಏನೇನು ಈ ಒಂದು ಇವತ್ತಿನ ಒಂದು ಟಾಪಿಕಲ್ಲಿ ಯಾವುದೇ ರೀತಿಯ ಏನಾರ ಡೌಟ್ಸ್ ಇದೆ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.